ನಮಸ್ಕಾರ ವೀಕ್ಷಕರೇ, ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ. ನಾನೊಂದು ಮಣ್ಣಿನ ಪಾತ್ರೆ ತಗೊಂಡು ಬಂದಿದ್ದೆ. ಅದನ್ನು ಬಳಸೋ ಮೊದಲು ಯಾವ್ಯಾವ ವಿಧಾನ ಅನುಸರಿಸಬೇಕಂತ ಹೇಳಿಕೊಡ್ತೇನೆ. ಸರಿಯಾದ ವಿಧಾನ ಬಳಸದೇ ಇದ್ದರೆ ಪಾತ್ರೆ ಗ್ಯಾಸ್ ಮೇಲೆ ಇಟ್ಟ ತಕ್ಷಣ ಒಡೆದೋಗೋ ಚಾನ್ಸಸ್ ಇರುತ್ತೆ. ಮೊದಲೆಲ್ಲ ಸೌದೆ ಒಲೆ ಮೇಲೆ ಮಣ್ಣಿನ ಪಾತ್ರೆ ಇಟ್ಟು ಅಡುಗೆ ಮಾಡ್ತಿದ್ರು. ಆದರೂ ಕೆಲವೊಂದು ವಿಧಾನ ಅನುಸರಿಸಿದ್ರು. ಇವಾಗ ನಾವು ಗ್ಯಾಸ್ ಮೇಲೆ ಇಡೋದಾದರೆ ಯಾವ್ಯಾವ ವಿಧಾನ ಫಾಲೋ ಮಾಡಬೇಕು ನೋಡೋಣ. ಮೊದಲು ಪಾತ್ರೆನ ನಲ್ಲಿ ನೀರಲ್ಲಿ ವಾಶ್ ಮಾಡೋಣ. ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಅದರ ನಂತರ ಅಕ್ಕಿ ತೊಳೆದ ನೀರು ಬೇಕಾಗುತ್ತೆ. ಯಾವ ಅಕ್ಕಿ ಆದರೂ ನಡೆಯುತ್ತೆ. ಯಾವುದಾದ್ರೂ ಅಕ್ಕಿ ತೊಳೆದ ನೀರು ತಗೊಂಡು ಅದರಲ್ಲಿ ಹಾಕಿ ಪೂರ್ತಿ ಒಂದು ರಾತ್ರಿ ಇಡಬೇಕಾಗುತ್ತೆ. ಸುಮಾರು ಒಂದು 8-10 ಗಂಟೆ ನಂತರ, ಅಂದರೆ ಮರುದಿನ ಅದನ್ನು ಗ್ಯಾಸ್ ಮೇಲೆ ಇಡಬೇಕು. ಒಂದು 3-4 ಕುದಿ ಬರೋವರೆಗೂ ಅದನ್ನು ಕುದಿಸಬೇಕು. ಆ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು 3-4 ಕುದಿ ಬರೋವರೆಗೂ ಕುದಿಸಬೇಕು. ಒಳ್ಳೆ ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ. ಪಾತ್ರೆಯಲ್ಲಿ ನೀರು ತಣ್ಣಗಾದ ಮೇಲೆ ಆ ನೀರನ್ನು ಎಸೆದ್ಬಿಡಿ. ಸಾರಿ ಫ್ರೆಂಡ್ಸ್, ವಿಡಿಯೋ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ. ಇನ್ಮೇಲೆ ಸರಿ ಮಾಡ್ಕೊಳ್ತೀನಿ. ಆ ನೀರೆಲ್ಲ ಎಸೆದಾದ್ಮೇಲೆ ಪಾತ್ರೆನ ಸ್ವಲ್ಪ ಹೊತ್ತು ಯಾವುದಾದ್ರೂ ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ಬಿಡಿ. ಚೆನ್ನಾಗಿ ಒರೆಸಿದ್ದಾದಮೇಲೆ ಅದು ನೀರಿನ ತೇವಾಂಶ ಹೋಗೋ ತನಕ ಅದನ್ನು ಸ್ವಲ್ಪ ಒಣಗಲಿಕ್ಕೆ ಬಿಡಬೇಕು. ನೀರಿನ ತೇವಾಂಶ ಎಲ್ಲ ಹೋದ್ಮೇಲೆ ಯಾವುದಾದ್ರೂ ಎಣ್ಣೆ ತಗೊಂಡು, ಯಾವುದಾದ್ರೂ ನಡೆಯುತ್ತೆ, ಅಡುಗೆ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಯಾವುದಾದ್ರೂ ನಡೆಯುತ್ತೆ, ಆ ಎಣ್ಣೆನ ಹಾಕಿ ಸ್ವಲ್ಪ ಚೆನ್ನಾಗಿ ಹಚ್ಚಿ, ಆ ಎಣ್ಣೆ ಎಲ್ಲ ಚೆನ್ನಾಗಿ ಅದ್ದಿ ಎಲ್ಲ ಪಾತ್ರೆಗೂ ತಾಗಬೇಕು. ಎಲ್ಲ ಪಾತ್ರೆಗೂ ತಾಗೋ ತನಕ ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ಎಣ್ಣೆ ಎಲ್ಲ ಹಚ್ಚಿದಾದಮೇಲೆ ಹಾಗೆ ಬಿಟ್ಟರೂ ನಡೆಯುತ್ತೆ. ನಾನಿಲ್ಲಿ ಸ್ವಲ್ಪ ಒರೆಸ್ಕೊಂಡಿದ್ದೀನಿ, ಅಂದರೆ ನನಗೆ ಪಾತ್ರೆ ಯೂಸ್ ಮಾಡಲಿಕ್ಕಿತ್ತು, ಅದಕ್ಕೆ ನಾನು ಒರೆಸ್ಕೊಳ್ತಾ ಇದ್ದೀನಿ. ಒರೆಸ್ಕೊಳ್ದೇ ಇದ್ದರೂ ಅದು ತನ್ನಿಂದ ತಾನೇ ಒಣಗಿ ನೀರು ಎಣ್ಣೆ ಹೀರ್ಕೊಳ್ಳುತ್ತೆ. ನಾನಿಲ್ಲಿ ಒಂದು ನ್ಯೂಸ್ ಪೇಪರ್ ತಗೊಂಡು ಒರೆಸ್ತಾ ಇದ್ದೀನಿ. ಒರೆಸಿ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಅದನ್ನು ಯೂಸ್ ಮಾಡಲಿಕ್ಕೆ ರೆಡಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಎಣ್ಣೆ ತಾಗುವಂತೆ ಹಚ್ಚಬೇಕು. ಇವಾಗ ಪಾತ್ರೆ ರೆಡಿ ಆಯಿತು. ನಾನಿಲ್ಲಿ ಮೀನು ಸಾರು ಮಾಡಿದ್ದೀನಿ ಈ ಪಾತ್ರೆಯಲ್ಲಿ. ನೀವು ಕೂಡ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿ. ಜೀವಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಮಣ್ಣಿನ ಪಾತ್ರೆ ಮುಂಚಿನ ಕಾಲದಲ್ಲೆಲ್ಲ ಅಡುಗೆ ಮಾಡ್ತಿದ್ರು ಮಣ್ಣಿನ ಪಾತ್ರೆಯಲ್ಲಿ. ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.